ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ವಿಡಿಯೋ. ಸೊ ಇವತ್ತಿನ ವೀಡಿಯೋದಲ್ಲಿ ಏನಿರುತ್ತೆ ಅಂತ ನಿಮಗೆಲ್ರಿಗೂ ಟೈಟಲ್ ತಮ್ಮದಲ್ಲಿ ನೋಡಿ ಅರ್ಥ ಆಗಿರುತ್ತೆ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಲಾಸ್ಟ್ ಟೈಮ್ ಒಂದು ಕೇಜ್ ಅಪ್ಡೇಟ್ ಹಾಕಿದ್ದೆ ಆಯಿತಾ, ಅದ್ರ ವೀಡಿಯೋ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಆ ಕೇಜ್ ಅಪ್ಡೇಟ್ ಹಾಕಿದವಾಗ ಏನಿತ್ತು ಅಂದರೆ ಮೇಲ್ಗಡೆ ಸಬ್ಜಾ ಮತ್ತು ಚೀನಿ ಗೂಡಲ್ಲಿ 2 ಮೊಟ್ಟೆ ಇತ್ತು, ಹಾಗೆ ತಾರಾ ಗೂಡಲ್ಲಿ 2 ಮೊಟ್ಟೆ ಇತ್ತು. ಸೊ ಅದೆರಡು ಕೂಡ ಇವತ್ತು ಮರಿಯಾಗಿದೆ. ಆ್ಯಂಡ್ ಮರಿಗಳು 2 ಮರಿ ಆದವಾಗ ಒಂದು ಮರಿ ದೊಡ್ಡ ಮತ್ತು ಒಂದು ಮರಿ ಚಿಕ್ಕಾಗಿ ಸಾಯೋ ಚಾನ್ಸಸ್ ತುಂಬ ಇರುತ್ತೆ. ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು, ಹೇಗೆ ಉಳಿಸ್ಕೊಳ್ಳೋದು 2 ಮರಿನೂ ಕೂಡ ಅಂತ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಡಿಟೇಲಾಗಿ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ, ವಿಡಿಯೋನ ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗಲ್ಲ, ಓಕೆನಾ. ಸೊ ನೆಕ್ಸ್ಟ್ ಇನ್ನೊಂದೇನೆಂದರೆ ಹೊಸೊಬ್ರು ಯಾರು ನನ್ನ ಚಾನಲ್ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಅಲ್ಲೇ ಕಾಣಿಸ್ತಿರೋ ಬೆಲ್ ನೋಟಿಫಿಕೇಷನ್ನ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ಇಮಿಡಿಯೇಟ್ ನೋಟಿಫಿಕೇಷನ್ ಬರುತ್ತೆ. ಸೊ ವಿಡಿಯೋ ಕಡೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಸಬ್ಜಾ ಮತ್ತು ಚೀನಿ ಗೂಡಲ್ಲಿ ನೋಡ್ಬೋದು ಇವಾಗ ಏನು 2 ಮರಿ ಕಳಿಸ್ತಿದ್ದು. ಇದರಲ್ಲಿ ಒಂದು ನಾನು ತಾರದ ಮರಿ ಇಟ್ಟಿದ್ದೀನಿ, ಯಾಕಂತ ಹೇಳ್ತೀನಿ ಫ್ರೆಂಡ್ಸ್. ಆ್ಯಂಡ್ 2 ಮರಿನೂ ಕೂಡ ನೀವು ಉಳಿಸ್ಕೊಳ್ಳೋಕ್ಕಾಗದೇ ಇರ್ಬೋದು. ನಾನು ಸುಮಾರು ವೀಡಿಯೋ ಮಾಡಿದ್ದೆ, ನನ್ನ ಲಾಫ್ಟಲ್ಲೂ ಕೂಡ ತುಂಬ ಮರಿ ಸತ್ತೋಗ್ತಿತ್ತು. 1 ಮರಿ ಮಾತ್ರ ಉಳಿಸ್ಕೊಳಕ್ಕಾಗ್ತಿತ್ತು, ಇನ್ನೊಂದು ಮರಿ ಉಳಿಸ್ಕೊಳಕ್ಕಾಗ್ತಿರ್ಲಿಲ್ಲ. ಸೊ 2 ಮರಿನೂ ಹೇಗೆ ಉಳಿಸ್ಕೊಳೋದಂತ ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ. ಆ್ಯಂಡ್ ಮರಿನ ಯಾಕೆ ಇಂಟರ್ಚೇಂಜ್ ಮಾಡಿರೋದು ಅಂತ ಕೂಡ ಹೇಳ್ತೀನಿ ಫ್ರೆಂಡ್ಸ್. ಸೊ ಏನಂದರೆ ಫ್ರೆಂಡ್ಸ್, ಇದೆರಡು ಒಂದೇ ದಿವಸ ಮೊಟ್ಟೆ ಇಟ್ಟಿರೋದ್ರಿಂದ ಒಂದು ದಿವಸ 2 ಒಂದು ನಿಮಿಷ ಫ್ರೆಂಡ್ಸ್, ಈ ಮೇಲ್ಗಡೆ ಕೇಜಲ್ಲಿ ಮತ್ತು ಈ ಮಧ್ಯ ಕೇಜಲ್ಲಿ ತಾರಾ ಮೊಟ್ಟೆ ಮತ್ತು ಸಬ್ಜಾ ಮತ್ತು ಚೀನಿದ ಮೊಟ್ಟೆ 2 ಮೊಟ್ಟೆ ಒಂದೇ ದಿವಸ ಹೆಚ್ಚಾಗಿತ್ತು. ಅಂದರೆ ಅದರಲ್ಲೊಂದು ಮೊಟ್ಟೆ ಇದರಲ್ಲೊಂದು ಮೊಟ್ಟೆ 2 ಒಂದೇ ದಿವಸ ಹೆಚ್ಚಾಗಿತ್ತು, ಓಕೆನಾ ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ ಡೇ ಯಾವ ಮೊಟ್ಟೆನೇ ಹೆಚ್ಚಾಗಿಲ್ಲ, ಅದ್ರ ನೆಕ್ಸ್ಟ್ ಡೇ ಮತ್ತು ಇದರಲ್ಲೊಂದು ಮೊಟ್ಟೆ ಹೆಚ್ಚಾಯಿತು, ಇದರಲ್ಲೊಂದು ಮೊಟ್ಟೆ ಹೆಚ್ಚಾಯಿತು ಫ್ರೆಂಡ್ಸ್. ಸೊ ಇದರಿಂದ ನಾನು ಏನು ಮಾಡಿದೆ ಅಂದರೆ ಫ್ರೆಂಡ್ಸ್, 2 ದೊಡ್ಡ ಮರಿ ಏನಿದೆ ಅದನ್ನು ಇದ್ರ ಜೊತೆ ಬಿಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಫಸ್ಟು ಗೊತ್ತಿದ್ದು ಅಂದರೆ ಒಂದು ತಾರಾ ಮರಿನ ಇದ್ರ ಜೊತೆ ಬಿಟ್ಟಿದ್ದೀನಿ, ಇನ್ನೊಂದು ಸಬ್ಜಾ ಮರಿನ ಇದ್ರ ಜೊತೆ ಬಿಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನೆಂದರೆ ಇದ್ರದ್ದು ಚಿಕ್ಕ ಮರಿನ ಇದ್ರ ಜೊತೆ ಬಿಟ್ಟಿದ್ದೀನಿ. ಆ್ಯಂಡ್ ಇದರಲ್ಲೇ ಒಂದು ಇರ್ತಾರೆ ಫ್ರೆಂಡ್ಸ್, ಅದ್ರ ಚಿಕ್ಕ ಮರಿನ ಕೂಡ ಇದರಲ್ಲೇ ಬಿಟ್ಟಿದ್ದೀನಿ. ನೀವು ನೋಡ್ಬೋದು ಇದರಲ್ಲಿ 2 ಕೂಡ ಚಿಕ್ಕ ಮರಿನೇ ಇದೆ ಫ್ರೆಂಡ್ಸ್. ಸೊ ನೀವು ನೋಡ್ಬೋದು. ಆ್ಯಂಡ್ ಇದರಿಂದ ಏನಾಗುತ್ತೆ ಅಂದರೆ ಫ್ರೆಂಡ್ಸ್, 2 ದೊಡ್ಡ ಮರಿ ಇರೋದ್ರಿಂದ 2 ಒಂದೇ ರೀತಿ ಗ್ರೋತ್ ಬರುತ್ತೆ, 2 ಮರಿ ಕೂಡ ಉಳಿಯುತ್ತೆ. ಇನ್ ಕೇಸ್ ಈ ರೀತಿ ಮಾಡಿದ್ರೆ ನೀವು ಒಂದು ರೀತಿಲಿ ಮರಿಗಳನ್ನು 2 ಮರಿನೂ ಉಳಿಸ್ಬೋದು. ಇಲ್ಲ ನಿಮ್ಮ ಹತ್ರ ಒಂದೇ ಪೇರ್ ಮರಿ ತೆಗೆದಿದೆ ಅಂದರೆ, ಒಂದು ಮರಿ ಚಿಕ್ಕ ಒಂದು ಮರಿ ದೊಡ್ಡ ಇರುತ್ತಲ್ಲ, ಅದನ್ನು ಹೇಗೆ ಉಳಿಸೋದಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲಾಗಿ ಹೇಳ್ತೀನಿ. ಏನಂದರೆ ಫ್ರೆಂಡ್ಸ್, ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹ್ಯಾಂಡ್ ಫೀಡಿಂಗ್ ಹೇಗೆ ಮಾಡೋದಂತ ಹೇಳಿದ್ದೆ. ಅಂದರೆ ನಿಮಗೆ ಕೊನೆಯವರಿಗೆಲ್ಲ ಪೆಟ್ಸ್ ಲೈಫ್ ಅಂತ ಸಿಗುತ್ತೆ, ನಿಮಗೆಲ್ರಿಗೂ ಗೊತ್ತೇ ಇರುತ್ತೆ. ಸೊ ಕೊನೆಯೂರ್ ಪೆಟ್ಸ್ ಲೈಫು ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾನ ನೀವು ಪೆಟ್ ಶಾಪ್ನಲ್ಲಿ ತಂದು ಅದನ್ನು ನೀವು ಲಿಕ್ವಿಡ್ ಯಾವ ಥರ ಮಾಡ್ತೀರೋ, ನಾನು ಕೊನೆಯವರಿಗೆ ಹ್ಯಾಂಡ್ ಫೀಡಿಂಗ್ ಮಾಡಿದ್ನಲ್ಲ ಅದ್ರ ವೀಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ರೀತಿಯೇ ನೀವು ಪಾರಿವಾಳಗಳಿಗೂ ಕೂಡ ಅದನ್ನು ಲಿಕ್ವಿಡ್ ಫಾರ್ಮಲ್ಲಿ ಮಾಡಿಕೊಂಡು ಅದಕ್ಕೆ ನೀವು ತಿನ್ನಿಸಿದ್ರೆ, ಚಿಕ್ಕ ಮರಿಗೆ ತಿನ್ನಿಸಿದ್ರೆ ಪಕ್ಕ 2 ಒಂದೇ ರೀತಿ ಗ್ರೋತ್ ಬರುತ್ತೆ ಫ್ರೆಂಡ್ಸ್. ಆ್ಯಂಡ್ 2 ಮರಿ ಕೂಡ ಚೆನ್ನಾಗಿ ಬರುತ್ತೆ, ಓಕೆನಾ. ಸೊ ಇವಾಗ ಈ ರೀತಿ ಮಾಡಿದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ಇದರಲ್ಲಿ ಯಾವ್ದಾದ್ರು ಚಿಕ್ಕ ಮರಿಯಾಗಿ ಒಂದು ಮರಿಗೆ ತಿನ್ನಿಸ್ತಿದೆ, ಒಂದು ಮರಿಗೆ ತಿನ್ನಿಸ್ತಿಲ್ಲ ಅಂದರೆ ಮತ್ತೆ ಅದೇ ರೀತಿ ಹ್ಯಾಂಡ್ ಫೀಡಿಂಗ್ನೇ ಯೂಸ್ ಮಾಡ್ತೀನಿ. ಆ್ಯಂಡ್ 2 ಮರಿ ಕೂಡ ಚೆನ್ನಾಗಿ ಬದುಕುತ್ತೆ ಫ್ರೆಂಡ್ಸ್. ಇದಿಷ್ಟು ಇವತ್ತಿನ ವೀಡಿಯೋದಲ್ಲಿ ಡೀಟೇಲಾಗಿ ಹೇಳಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋ ಯಾವ ಟಾಪಿಕ್ ಮೇಲೆ ಮಾಡೋದಂತ ಕಮೆಂಟ್ ಮಾಡಿ, ಓಕೆನಾ. ಆ್ಯಂಡ್ ಕೇಜ್ ಅಪ್ಡೇಟ್ ಕೂಡ ಇದು 2 ಗೂಡಲ್ಲಿ ಅಷ್ಟೇ ಇರೋದು ಫ್ರೆಂಡ್ಸ್. ಬೇರೆ ಯಾವ ಗೂಡಲ್ಲೂ ಕೇಜ್ ಅಂತ ಏನು ಅಪ್ಡೇಟ್ ಇಲ್ಲ, ಯಾವುದು ಮೊಟ್ಟೆ ಇಟ್ಟಿಲ್ಲ, ಯಾವುದು ಮರಿ ಮಾಡಿಲ್ಲ. ಇದು 2 ಗೂಡಲ್ಲಿ 2 ಮರಿ ಮಾಡಿದೆ. ಒಟ್ಟು 4 ಮರಿಗಳಿದೆ ಆಯಿತಾ, ಹೊಸದಾಗಿ ಬಂದಿರೋದು. ಆ್ಯಂಡ್ ಅಷ್ಟೇ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.